ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊತೀನಿ. ಇದು ಗುರುವಾರ ಮತ್ತು ಶುಕ್ರವಾರದ ಲಾಗ್. ಇದು ನಾಗರ ಪಂಚಮಿಯ ಹಬ್ಬದ ಲಾಗ್. 2 ದಿವಸ ನಾನು ನಮ್ಮ ಅವ್ವನ ಮನೆಗೆ ಹೋಗಿದ್ದೆ ಹಬ್ಬಕ್ಕೆ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತು ನಾಗಪ್ಪಗೆ ಹಾಲು ಒಯ್ದು ಮನೆ ಮದ್ದು ರಂಗೋಲಿ ಎಲ್ಲ ಬಿಡಿಸಿದೆ. ರಂಗೋಲಿ ಏನು ಬಿಡ್ಸೋಕೆ ಬರೋಂಗಿಲ್ಲ, ಅಷ್ಟಕ್ಕಷ್ಟ ನೋಡ್ಬೋದು. ಇಷ್ಟು ಬಿಡ್ಸೋಕೆ ಬರ್ತೈತೆ ನಂಗೆ. ರೆಡಿ ಅದ್ಯಾ? ಅಂಗಿ ಇಟ್ಕೊಂಡು ಮತ್ತು ಆ ಬೂ ಇಟ್ಕೊಂಡು ಬಾ ಮಾಮಾಗೆ ಬಾ ಅನ್ ಮತ್ತು ಪಟ ಪಟ ಹೋಗೋಣ. ಬಾ ಹೋಗುನಾ ಅಂತ ಕೇಳಿ ಮಾಮನ. ಅಜ್ಜಿ ಬೈತಾಳಂತ ಹೇಳ. ಪಟ ಪಟ ಬಾ ಮಾಮನ. ರೆಡಿಯಾಗಿ ನಾವು ನಮ್ಮ ಅವ್ವನ ಮನೆಗೆ ಹೊಂಟೀವಿ. ಅರ್ಶು ಅಂತೂ ಫುಲ್ ಜೋಶ್ ಒಳಗಿದ್ದ ಹೋಗಾಕ. ಮತ್ತು ನಮ್ಮ ತಮ್ಮ ಕರೆಯಾಕೆ ಬಂದಿದ್ದ. ಬೆಳಗ್ಗೆ 11 ಏನೋ ಆಗಿತ್ತು, ಆವಾಗ ಬಂದಿದ್ದ. ನಾನು ನಾಷ್ಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈಗ ನಮ್ಮ ಅವ್ವನ ಮನೆಗೆ ಹೊಂಟೀವಿ. ಹೋಗುವಾಗ ಗಾಡಿ ಒಳಗಿನ ಪೆಟ್ರೋಲ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪೆಟ್ರೋಲ್ ಬಂಕ್ ಅಲ್ಲೇ ಸಮೀಪನ ಇತ್ತು. ನಮ್ಮ ತಮ್ಮ ಹೋಗಿ ಹಾಕಿಸ್ಕೊಂಡ. ನಾನು ಅಲ್ಲೇ ಹಿಂದಿಂದ ಹೊಂಟಿದ್ದೆ. ಮನೆಗೆ ಹೋಗ್ತೀವಿ. ಎಲ್ಲ ನಮ್ಮವ್ವ ಪೂಜೆಗೆ ರೆಡಿ ಮಾಡಿದ್ಲು ಮತ್ತು ಹಾಲು ಎರೆಯೋದಷ್ಟೇ ಇತ್ತು. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು, ನಾನು, ಅರ್ಶು ಎಲ್ಲ ಹೋಗಿದ್ವಿ. ಎಲ್ಲರೂ ಸೇರಿ ನಾಗಪ್ಪಗೆ ಹಾಲು ಒಯ್ದೀವಿ. ನಮ್ಮವ್ವ ಅಡುಗೆ ರೆಸಿಪಿನ ನಾನು ವಿಡಿಯೋ ಮಾಡ್ಕೋಬೇಕಂತ ಮಾಡಿದ್ದೆ. ನಮ್ಮವ್ವ ನಾವು ಹೋಗೋರಾಗ ಎಲ್ಲ ಅಡುಗೆ ಮಾಡಿಟ್ಬಿಟ್ಟಿದ್ಲು. ಅದಕ್ಕೆ ನಾನು ವಿಡಿಯೋನ ಏನೂ ಮಾಡ್ಕೊಂಡಿಲ್ಲ. ಜಾಸ್ತಿನೂ ಏನೂ ನಾನು ಮಾಡಿಲ್ಲ ವಿಡಿಯೋನ. ಬರೀ ಸ್ವಲ್ಪ ಮಾಡ್ಕೊಂಡೀನಿ. ನಿಮ್ಮ ಕಡೆ ಯಾವ ಥರ ನೀವು ಹಾಲು ಎರಿತೀರಿ ಮತ್ತು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು 1ನೇ ದಿವಸ ಕೈಯಾಗ ಹಾಲು ಎರಿತೀವಿ. ಆಮೇಲೆ ಕೊಬ್ಬರಿ ಬಟ್ಲದ್ದೇ ಹಾಲು ಎರಿತೀವಿ. ನೆಕ್ಸ್ಟ್ ಡೇ ಎಲ್ಲರೂ ಸೇರಿ ಹಾಲು ಒಯ್ದು ಮತ್ತು ಊಟಕ್ಕೆ ಏನೇನು ಮಾಡಿದ್ಲು ನಮ್ಮವ್ವ ಅಂಥೇಳಿ ನಿಮಗೂ ತೋರಿಸ್ತೀನಿ ಬರ್ರಿ. ಫಸ್ಟ್ ಅಳ್ಳಿಟ್ಟು, ಇದಂತೂ ನಾಗರ ಪಂಚಮಿಗೆ ನಾವು 1ನೇ ದಿನ ಮಾಡ್ತೀವಿ. 2ನೇ ದಿನ ನೀರಾಗ ಕುದಿಸಿ ಉಂಡುಗಡ್ಡು ಅಂತ ಹೇಳಿ ಮಾಡ್ತಾರೆ. ಅದಂತೂ ಭಾಳ ಮಸ್ತ್ ಆಕೈತಿ. ಒಬ್ಬೊಬ್ಬರು ಅಳ್ಳಿಟ್ಟನ್ನು ಉಂಡೆಯಾಗಿ ಮಾಡ್ಕೋತಾರೆ. ನಮ್ಮ ಮನ್ಯಾಗ ಎಲ್ಲರೂ ಇದೇ ಥರನ ಲೈಕ್ ಮಾಡ್ತಾರೆ. ಅದಕ್ಕೆ ನಾವು ಇದೇ ಥರನ ಅಳ್ಳಿಟ್ಟನ್ನು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮವ್ವ ಶಕ್ಕೆನ ರೊಟ್ಟಿನೂ ಮಾಡಿದ್ಲು ಮತ್ತು ಮಡ್ಕೆ ಕಾಳು ಪಲ್ಯ, ಕಡ್ಲೆಕಾಳು ಉಸುಳಿನ ಮಾಡಿದ್ಲು. ಈ ಅಳ್ಳಿಟ್ಟು ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ಭಾಳ ಮಸ್ತ್ ಅನ್ನಿಸ್ತೈತಿ. ಮತ್ತು ನಮ್ಮವ್ವ 2 ಥರ ಉಂಡೆ ಕಟ್ಟಿದ್ಲು. ಒಂದು ಕಾರ್ದಾನಿ ಉಂಡೆ ಮತ್ತು ಬೇಸನ್ ಉಂಡೆ. ನೆಕ್ಸ್ಟ್ ಡೇನು ನಾನು ಮನ್ಯಾಗಿನ ಪೂಜೆ ಎಲ್ಲ ಮುಗಿಸಿದ್ದೆ. 2ನೇ ದಿನ ಇಲ್ಲಿ ಹಾಲು ಒಯ್ಯಂಗಿಲ್ಲ, ಗುಡಿ ಒಳಗೆ ಹೋಗಿ ಹಾಲು ಒಯ್ತಾರೆ. ಅಲ್ಲೇ ನಮ್ಮ ಅತ್ತಿಯವರು ಹಾಲು ಒಯ್ದಿದ್ರಂತ. ಅದಕ್ಕೆ ನಾನು ಗುಡಿಗೆಲ್ಲ ಹೋಗಲಿಲ್ಲ. ಮನ್ಯಾಗಿನ ಪೂಜೆ ಎಲ್ಲ ಮುಗಿಸಿ ಮತ್ತು ನಮ್ಮ ಅವ್ವನ ಮನೆಗೆ ಹೋದಿವಿ. ಇವತ್ತು ಅರ್ಶುಂದು ಬರ್ತ್ಡೇ ಇತ್ತು. ಅದಕ್ಕೆ ಅವಂಗೆ ಲಘುನ ಎಬ್ಬಿಸಿ ಎಣ್ಣೆ ಹಚ್ಚಿ ಜಳಕ ಮಾಡಿಸಿ ಗುಡಿಗೆ ಕರ್ಕೊಂಡು ಹೋಗಿದ್ವಿ. ಗುಡಿಗೆ ಕರ್ಕೊಂಡು ಹೋಗಿ ಮನೆಗೆ ಬಂದ್ವಿ ವಾಪಸ್ಸು. ಮತ್ತು ನಮ್ಮ ತಮ್ಮ ಇವತ್ತು ಹಬ್ಬಕ್ಕೆ ಕರೆಯಾಕೆ ಬಂದಿದ್ದ. 2 ದಿನ ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಈಗ ಅರ್ಶುಗೆ ಗುಡಿಗೆ ಕರ್ಕೊಂಡು ಹೊಂಟಿದ್ವಿ. ನಾವು ಮಾಮೂಲಿ ಹನುಮಪ್ಪನ ಗುಡಿಗೆ ಹೋಗ್ತೀವಿ. ಅಲ್ಲೇನ ಕರ್ಕೊಂಡು ಹೋಗಿದ್ವಿ. ಅಲ್ಲೇ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದು ಮತ್ತು ನಾಷ್ಟ ಮಾಡ್ಕೊಂಡು ತಿಂದು ಮತ್ತು ನಾವು ಅರ್ಶು ನಾನು ನಮ್ಮ ಅವ್ವನ ಮನೆಗೆ ಹೋಗಿದ್ವಿ. ನಮ್ಮ ತಮ್ಮ ಕರೆಯಾಕೆ ಬಂದಿದ್ದ. ಇವತ್ತು ಜಾಸ್ತಿ ವೀಡಿಯೋ ಮಾಡ್ಕೋಕ್ಕಾಗಲಿಲ್ಲ ನಂಗೆ. ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ಅವ್ವಾಗ ಯಾರಿಗೂ ಆರಾಮಿರಲಿಲ್ಲ ಅಂದರು. ಎಲ್ಲ ಅಡುಗೆ ಎಲ್ಲ ಮಾಡಿದ್ಲು ನಮ್ಮ ಅವ್ವನ ಹೋಗೋರಾಗ. ಮತ್ತು ಇವತ್ತು ಹಾಲು ಎರೆದು ದೇವ್ರಿಗೆ ಅಲ್ಲೇ ಊಟ ಮಾಡಿಕೊಂಡು ಅರ್ಶುನ ಬರ್ಡೇ ಇತ್ತಲ್ಲ, ನಾನು ನಮ್ಮ ತಮ್ಮ ಕೇಕ್ ಆರ್ಡ್ರ್ ಮಾಡಿ ಬಂದ್ವಿ. ಮತ್ತು ನಿಮ್ಗೆ ನಾ ವೀಡಿಯೋ ಮಾಡೋದು ಇಷ್ಟ ಆಕೈತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ.
ಇನ್ನೂ ಹೊಸ ಹೊಸ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಸಂಜೆಗೆ ಸೆಲೆಬ್ರೇಟ್ ಮಾಡಿದ್ವಿ. ನೋಡ್ಬೋದಿಲ್ಲ 3 ಮಂದಿ ಕೇಕ್ ಕಟ್ ಮಾಡೋಕ್ಕೆ ಕಾಯಕತ್ತಾರ. ಬರ್ರಿ ಕೇಕ್ ಕಟ್ ಮಾಡೋಣಂತ. Happy birthday to you. Happy birthday, happy birthday, happy birthday to you. ಕೇಕ್ ಎಲ್ಲ ಕಟ್ ಮಾಡಿ ಒಂದೆರಡು ಫೋಟೋ ಅದು ತಗೊಂಡ್ವಿ. ಮಿಥುನ ಅಂದ್ರೆ ನಮ್ಮ ಅಕ್ಕನ ಮಗ ಹರ್ಷುಗೆ ಒಂದು ಗಿಫ್ಟ್ ರೆಡಿ ಮಾಡಿದ್ದ. ನೋಡ್ಬೋದಿಲ್ಲ ಮೇಲೆ ಹ್ಯಾಪಿ ಬರ್ಡೇ ವಿಕ್ಕಿ ಅಂತ ಬರೋದು. ಒಂದು ಚಾಕ್ಲೇಟ್ನ ಈ ಥರ ಪ್ಯಾಕ್ ಮಾಡಿ ಅವನಿಗೆ ಗಿಫ್ಟಾಗಿ ಕೊಟ್ಟಿದ್ದ. ಇಲ್ಲಿ ಹರ್ಷುನು ಅದನ್ನು ಯಾರಿಗೂ ಮುಟ್ಟ ಕೊಡಾತಿದ್ದಿಲ್ಲ, ತಾನೇ ಓಪನ್ ಮಾಡಾತಿದ್ದ. ಇನ್ನೂ ವೀಡಿಯೋ ಮಾಡ್ಕೋಬೇಕಿತ್ತು ಜಾಸ್ತಿ, ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಇಷ್ಟ ಸ್ವಲ್ಪ ವೀಡಿಯೋನ ಮಾಡ್ಕೊಂಡೀನಿ. ಅದರೊಳಗೆ ಒಂದು ಚಾಕ್ಲೇಟ್ ಇಟ್ಟು ಬೆಳಗ್ಗೆಯಿಂದ ಅವಂಗೆ ಕೊಡೋಕೆ ಕಾಯಕತ್ತಿದ್ದ. ಮತ್ತು ವೀಡಿಯೋ ಮಾಡ್ಕೊತೀನಿ ಆಮೇಲೆ ಕೊಡುವಂತೆ ಅಂಥೇಳಿ ನಾನು ಬಿಡಿಸಿದ್ದೆ ಅವಂಗೆ. ಈ ಕೇಕ್ ಕಟ್ ಮಾಡಿದ ಮೇಲೆ ಕೊಟ್ಟಾನ ನೋಡ್ರಿ ಇಲ್ಲೇ. ಅದಕ್ರೊಳಗೆ ಒಂದು ಚಾಕ್ಲೇಟ್ ಇಟ್ಟು ಮೇಲೆ ಹೆಸರು ಅಂದ್ರೆ ಬಡ್ಡೆದೆಲ್ಲ ವಿಶ್ ಮಾಡಿ ಒಳಗೆ ಚಾಕ್ಲೇಟ್ ಇಟ್ಟು ಈ ಥರ ಪ್ಯಾಕ್ ಮಾಡಿದ್ದ. ಬಡ್ಡೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಮ್ಮವ್ವ ಬರುವಾಗ ಉಂಡೆ ಮಾಡಿದ್ಲಲ್ಲ, ಉಂಡೆನೂ ಕೊಟ್ಟಿದ್ಲು. ಬೇಸನ್ ಉಂಡೆ ಮತ್ತು ಕಾರ್ದಾನೆ ಉಂಡೆ. ನಂಗಂತೂ ಬೇಸನ್ ಉಂಡೆ ಭಾಳ ಇಷ್ಟ ಆಗ್ತೈತಿ. ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರ್ತೇವಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡ್ಬಂದೇನೆ ಉಂಡಿನ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ, ಹಂಗೆ ಫಾಲೋ ಮಾಡಿರಿ. ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಕರೆಕ್ಟಾಗಿ ಅಂದರೆ ಇನ್ನೂ ಚಲೋ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.